ಗೈಸ್, ಎಲ್ಲರಿಗೂ ನಮಸ್ಕಾರ. ದಿ ಬೈಕರ್ಸ್ ಲ್ಯಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೀಗ ರಿವ್ಯೂ ಮಾಡ್ತಿರೋ ಬೈಕ್ ಬಂದ್ಬಿಟ್ಟು ಕ್ಲಾಸಿಕ್ 350 ಗನ್ ಗ್ರೇ. ಹಳೆ ಬೈಕಿಗೆ ಕಂಪೇರ್ ಮಾಡಿದರೆ ಈ ಹೊಸ ಬೈಕ್ನಲ್ಲಿ ಏನು ಜಾಸ್ತಿ ಅಪ್ಡೇಟ್ಸ್ಗಳಿಲ್ಲ. ಅವೇ ಮೈನರ್ ಒಂದು 5-6 ಅಪ್ಡೇಟ್ಸ್ ಮಾಡಿದ್ದಾರೆ. ಮೊದಲಿನ ಬೈಕಿಗೆಲ್ಲ ಕಂಪೇರ್ ಮಾಡಿದರೆ ಮೊದಲೆಲ್ಲ 346cc ಇಂಜನ್ ಬೈಕ್ ಬರ್ತಿತ್ತು. ಈಗೆಲ್ಲ 348cc ಇಂಜನ್ ಬೈಕ್ನ ಬಿಡ್ತಿದ್ದಾರೆ. 2cc ಹೆಚ್ಚಿಗೆ ಮಾಡಿದ್ದಾರೆ. ಬಟ್ 2cc ಏನು ಡಿಫ್ರೆನ್ಸ್ ಇದೆ ಅಂತ ಓಡಿಸಿದ ಮೇಲೆ ಗೊತ್ತಾಗೋದು. ಏನು ಭಾಳ ಏನು ಡಿಫ್ರೆನ್ಸ್ ಇಲ್ಲ, ಮೈನರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಹೇಳ್ಬೇಕಂದ್ರೆ ಈಗ ಎಲ್ಲ ವೇರಿಯಂಟ್ಗಳಲ್ಲಿ ಡ್ಯುಯಲ್ ಚಾನಲ್ ABS ಡಿಸ್ಕ್ ಬ್ರೇಕ್ ಬರ್ತಾಯಿದೆ. ಫ್ರಂಟು ರೇರು ಎರಡೂ ಡ್ಯುಯಲ್ ಚಾನಲ್. ಈಗ ನೋಡೋಣ ಕ್ಲಾಸಿಕ್ 350ಯಲ್ಲಿ ಏನೇನು ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಒನ್, ಹೆಡ್ಲೈಟ್ LED ಕೊಟ್ಟಿದ್ದಾರೆ. ಮೊದಲೆಲ್ಲ ಗಾಡಿಯಲ್ಲಿ ಹ್ಯಾಲೋಜನ್ ಇರ್ತಿತ್ತು, ಈಗ LED ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, LED ಇಂಡಿಕೇಟರ್ಸ್ ಇದೆ. LED ಇಂಡಿಕೇಟರ್ಸ್ ಮೊದಲೆಲ್ಲ ಹ್ಯಾಲೋಜನ್ ಇಂಡಿಕೇಟರ್ಸ್ ಬರ್ತಿತ್ತು, ಈಗೆಲ್ಲ LED ಇಂಡಿಕೇಟರ್ಸ್ ಕೊಡ್ತಿದ್ದಾರೆ. ಇದು LED ಇಂಡಿಕೇಟರ್ಸ್ ಹೆಲ್ಪ್ಫುಲ್ ಐತಿ, ತುಂಬ ಬ್ರೈಟ್ ಆಗಿದೆ. ಆ್ಯಂಡ್ ಥರ್ಡ್ ಒನ್, ಫ್ಯೂಚರ್ ಅಡ್ಜಸ್ಟೇಬಲ್ ಕ್ಲಚ್ ಆ್ಯಂಡ್ ಬ್ರೇಕ್ ಲಿವರ್. ಆ್ಯಂಡ್ ಫೋರ್ತ್ ಒನ್ ಅಪ್ಡೇಟ್, ಗೇರ್ ಪೊಸಿಷನ್ ಇಂಡಿಕೇಟರ್. ನೀವು ಗೇರ್ ಪೊಸಿಷನ್ ಇಂಡಿಕೇಟರ್ನ ಕಾಣ್ಬೋದು ಡಿಸ್ಪ್ಲೇಯಲ್ಲಿ. ಆ್ಯಂಡ್ ಒನ್ ಮೋರ್ ನ್ಯೂ ಅಪ್ಡೇಟ್, ಟ್ರಿಪಲ್ ನ್ಯಾವಿಗೇಷನ್. ಎಲ್ಲ ಟಾಪ್ ಮಾಡಲ್ ಗಾಡಿಗಳಲ್ಲಿ ಬರ್ತದೆ. ಆ್ಯಂಡ್ ಟೇಲೈಟ್ ಆಲ್ಸೋ LED ಕೊಟ್ಟಿದ್ದಾರೆ. ಈ ಸಲ ಟೇಲೈಟ್ನೂ LED ಇದೆ. ಇದು ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿದ್ದರಿಂದ ಏನಾದರೂ ತಪ್ಪಾದ್ರೆ ಕ್ಷಮಿಸ್ರಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.